ನಮಸ್ಕಾರ ಸ್ನೇಹಿತರೆ. ಒಂದು ಪವಿತ್ರ ರಾತ್ರಿ, ಭಕ್ತಿ, ಶಕ್ತಿ ಮತ್ತು ಮೋಕ್ಷದ ದಾರಿ ತೆರೆದಿಡುವ ಅದ್ಭುತ ಕ್ಷಣ. ಈ ಮಹಾಶಿವರಾತ್ರಿ ರಾತ್ರಿ ನೀವು ಮಾಡುವ ಒಂದು ಸಣ್ಣ ಪೂಜೆ ಕೂಡ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಭಗವಾನ್ ಶಿವನ ಕೃಪೆಗೆ ಪಾತ್ರರಾಗಲು ಯಾವ ವಿಧಾನಗಳನ್ನು ಅನುಸರಿಸಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಅತ್ಯಂತ ಫಲ ಸಿಗುತ್ತದೆ, ಉಪವಾಸವನ್ನು ಹೇಗೆ ಮಾಡಬೇಕು, 2026ರ ಮಹಾಶಿವರಾತ್ರಿಯ ಸಂಪೂರ್ಣ ಮಾಹಿತಿ, ದಿನಾಂಕ, ಪೂಜಾ ಸಮಯ, ಮಹತ್ವ ಮತ್ತು ಆಚರಣೆ ವಿಧಾನಗಳನ್ನು ಈಗ ತಿಳಿಯೋಣ. ಭಗವಾನ್ ಶಿವನ ಆರಾಧನೆಗೆ ಸಮರ್ಪಿತವಾದ ಮಹಾಶಿವರಾತ್ರಿ ಹಬ್ಬವನ್ನು ದೇಶಾದ್ಯಂತ ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ. ಈ ವರ್ಷ ಮಹಾಶಿವರಾತ್ರಿ ಭಾನುವಾರ ಫೆಬ್ರವರಿ 15, 2026ರಂದು ಬರುತ್ತಿದ್ದು, ಶಿವಭಕ್ತರು ಉಪವಾಸ, ಜಾಗರಣೆ ಹಾಗೂ ವಿಶೇಷ ಪೂಜೆಯ ಮೂಲಕ ಶಿವನ ಕೃಪೆ ಪಡೆಯಬಹುದು. ಹಾಗಾದರೆ ಯಾವೆಲ್ಲ ವಿಧಾನಗಳನ್ನು ಅನುಸರಿಸಬೇಕು ತಿಳಿಯೋಣ. ಮಹಾಶಿವರಾತ್ರಿ ಶಿವ ಮತ್ತು ಶಕ್ತಿ ತತ್ವಗಳ ದಿವ್ಯ ಸಂಯೋಗವನ್ನು ಸೂಚಿಸುವ ಪವಿತ್ರ ರಾತ್ರಿ ಎಂದು ನಂಬಲಾಗಿದೆ. ಈ ದಿನ ಭಕ್ತರು ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವಪೂಜೆ ಸಲ್ಲಿಸುವುದರಿಂದ ಆತ್ಮಶಕ್ತಿ, ಮನೋಸ್ಥೈರ್ಯ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ವಿಶ್ವಾಸವಿದೆ. ಆದ್ದರಿಂದ ಈ ಹಬ್ಬವನ್ನು ಶಿವನಿಗೆ ಸಮರ್ಪಿತವಾದ ಪ್ರಮುಖ ಹಿಂದೂ ಹಬ್ಬಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಮಹಾಶಿವರಾತ್ರಿಯ ಮಹತ್ವ. ಮಹಾಶಿವರಾತ್ರಿ ಭಕ್ತಿ, ಶಾಂತಿ ಮತ್ತು ಆತ್ಮಜಾಗರಣೆಯ ಸಂಕೇತವಾಗಿದೆ. ಈ ರಾತ್ರಿ ಭಗವಾನ್ ಶಿವ ಮತ್ತು ದೇವಿ ಪಾರ್ವತಿಯ ದಿವ್ಯ ವಿವಾಹ ಅಥವಾ ಶಿವನು ಅನಂತಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾದ ಕ್ಷಣವೆಂದು ನಂಬಲಾಗಿದೆ. ಭೌತಿಕ ಆಕರ್ಷಣೆಗಳನ್ನು ತೊರೆದು ಅಂತರಾತ್ಮ ಶುದ್ಧಿಯ ಕಡೆಗೆ ಗಮನ ಹರಿಸಲು ಈ ಹಬ್ಬ ಪ್ರೇರೇಪಿಸುತ್ತದೆ ಎಂದು ನಂಬಲಾಗಿದೆ. ಕೆಲವು ಪುರಾಣಗಳಲ್ಲಿ ಜ್ಞಾನ ಮಾರ್ಗದರ್ಶನ ಎಂಬ ಭಕ್ತನ ರಕ್ಷಣೆಯ ಕಥೆಯೊಂದಿಗೆ ಮಹಾಶಿವರಾತ್ರಿ ಸಂಬಂಧಿಸಿದ್ದು, ನಿಜವಾದ ಭಕ್ತಿಯ ಶಕ್ತಿಯನ್ನು ಈ ಹಬ್ಬ ಸಾರುತ್ತದೆ. ಆದ್ದರಿಂದ ಈ ಹಬ್ಬವನ್ನು ದೇಶಾದ್ಯಂತ ಸಮಾನ ಭಕ್ತಿಯಿಂದ ಆಚರಣೆ ಮಾಡಲಾಗುತ್ತದೆ. ಪ್ರಮುಖ ಮಹಾಶಿವರಾತ್ರಿ ಕಥೆಯೆಂದರೆ, ದೇವತೆಗಳು ಸಮುದ್ರ ಮಂಥನ ಮಾಡುವಾಗ ಎಲ್ಲವನ್ನು ನಾಶ ಮಾಡುವ ವಿಷವನ್ನು ಅವರು ಕಂಡುಕೊಂಡರು. ಜಗತ್ತನ್ನು ರಕ್ಷಿಸಲು ಶಿವನು ವಿಷವನ್ನು ಕುಡಿದು ಎಲ್ಲರನ್ನೂ ರಕ್ಷಿಸಿದನು. ಈ ಕಾರಣದಿಂದಾಗಿ ಮಹಾಶಿವರಾತ್ರಿ ಹಬ್ಬವು ತನ್ನ ಭಕ್ತರು ವಿಶ್ವವನ್ನು ಉಳಿಸಿದ್ದಕ್ಕಾಗಿ ಅವನಿಗೆ ಧನ್ಯವಾದ ಹೇಳುವ ಸಮಯ. 4 ಪ್ರಹಾರ ಪೂಜೆಗಳು. ಮೊದಲ ಪ್ರಹಾರ ಫೆಬ್ರವರಿ 15ರಂದು ಸಂಜೆ 6:19ರಿಂದ ರಾತ್ರಿ 9:26ರವರೆಗೆ. ಎರಡನೇ ಪ್ರಹಾರ ಫೆಬ್ರವರಿ 16ರಂದು ರಾತ್ರಿ 9:26ರಿಂದ 12:34ರವರೆಗೆ. ಮೂರನೇ ಪ್ರಹಾರ ಫೆಬ್ರವರಿ 16ರಂದು ಬೆಳಗ್ಗೆ 12:34ರಿಂದ 3:41ರವರೆಗೆ. ನಾಲ್ಕನೇ ಪ್ರಹಾರ ಫೆಬ್ರವರಿ 16ರಂದು ಬೆಳಗ್ಗೆ 3:41ರಿಂದ ಬೆಳಗ್ಗೆ 6:48ರವರೆಗೆ. ಮಹಾಶಿವರಾತ್ರಿಯ ಉಪವಾಸ, ಆಚರಣೆಗಳು ಮತ್ತು ಮಾಡಬೇಕಾದ ಕೆಲಸಗಳ ಬಗ್ಗೆ ತಿಳಿಯೋಣ. ಮಹಾಶಿವರಾತ್ರಿಯ ಉಪವಾಸ ನಿಯಮಗಳು. ಮಹಾಶಿವರಾತ್ರಿಯಂದು ಅನೇಕ ಜನರು ತಮ್ಮ ಆತ್ಮಗಳು ಶುದ್ಧವಾಗಲು ಮತ್ತು ಹೆಚ್ಚು ಆಧ್ಯಾತ್ಮಿಕವಾಗಲು ಉಪವಾಸ ಮಾಡುತ್ತಾರೆ. ಈ ದಿನದ ಉಪವಾಸದ ಕೆಲವು ಪ್ರಮುಖ ಸಂಗತಿಗಳು ಇಲ್ಲಿವೆ. ಕಟ್ಟುನಿಟ್ಟಿನ ಉಪವಾಸ. ಕೆಲವರು ನಿರ್ಜಲ ವ್ರತ ಎಂಬ ವಿಶೇಷ ಉಪವಾಸವನ್ನು ಮಾಡುತ್ತಾರೆ. ಏನನ್ನೂ ತಿನ್ನುವುದಿಲ್ಲ ಅಥವಾ ಕುಡಿಯುವುದಿಲ್ಲ. ಇತರರು ಹಣ್ಣುಗಳನ್ನು ಮತ್ತು ಹಾಲು ಕುಡಿಯಬಹುದು. ಕೆಲವು ಆಹಾರಗಳನ್ನು ತಪ್ಪಿಸಿ ಮಾಂಸ, ಈರುಳ್ಳಿ, ಬೆಳ್ಳುಳ್ಳಿ, ಧಾನ್ಯಗಳು ಮತ್ತು ಮದ್ಯಪಾನವನ್ನು ಸೇವಿಸುವುದನ್ನು ತಪ್ಪಿಸಬೇಕು. ಉಪವಾಸ ಮುರಿಯುವುದು. ಮರುದಿನ ಬೆಳಗ್ಗೆ ಶಿವನನ್ನು ಪ್ರಾರ್ಥಿಸಿದ ನಂತರ ಉಪವಾಸ ಮುರಿಯುತ್ತಾರೆ. ಮಹಾಶಿವರಾತ್ರಿ ಆಚರಣೆಗಳು. ಈ ಮಹಾಶಿವರಾತ್ರಿ 2026ರಂದು ಶಿವನನ್ನು ಪೂಜಿಸಲು ವಿಶೇಷ ಪ್ರಾರ್ಥನೆಗಳನ್ನು ಪಠಿಸಬಹುದು ಮತ್ತು ಆಚರಣೆಗಳನ್ನು ಅನುಸರಿಸಬಹುದು. ಅಭಿಷೇಕ. ಶಿವನನ್ನು ಪ್ರತಿನಿಧಿಸುವ ಶಿವಲಿಂಗವನ್ನು ಹಾಲು, ಜೇನುತುಪ್ಪ, ನೀರು ಮತ್ತು ತುಪ್ಪದಿಂದ ಅಭಿಷೇಕ ಮಾಡಬೇಕು. ನೈವೇದ್ಯಗಳು. ಶಿವನಿಗೆ ಬಿಲ್ವಪತ್ರೆ, ಹಣ್ಣುಗಳು ಮತ್ತು ಹೂಗಳನ್ನು ಅರ್ಪಿಸಬೇಕು. ದೀಪಗಳನ್ನು ಹಚ್ಚುವುದು. ಆ ಸ್ಥಳವನ್ನು ಪವಿತ್ರವೆಂದು ಭಾವಿಸಲು ಸಣ್ಣ ದೀಪಗಳು ಮತ್ತು ಸುಗಂಧ ದ್ರವ್ಯಗಳನ್ನು ಬೆಳಗಿಸುವುದು. ಮಂತ್ರ ಪಠಣ. ರಾತ್ರಿಯ ಸಮಯದಲ್ಲಿ ಶಿವನನ್ನು ಪ್ರಾರ್ಥಿಸಲು ಓಂ ನಮಃ ಶಿವಾಯ ಎಂಬ ಜಪವನ್ನು ಹಲವು ಬಾರಿ ಪುನರಾವರ್ತಿಸಲಾಗುತ್ತದೆ. ರಾತ್ರಿ ಇಡೀ 4 ಬಾರಿ ವಿಶೇಷ ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಮಹಾಶಿವರಾತ್ರಿಯ ದಿನ ಶಿವನ ಮಂತ್ರಗಳು, ಕೀರ್ತನೆಗಳನ್ನು ಪಠಿಸಬಹುದು. ಈ ದಿನದಂದು ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ತುಂಬಾ ಶುಭ ಮತ್ತು ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ. ಉಪವಾಸ ಮುರಿಯುವ ವಿಧಾನಗಳು. ರಾತ್ರಿಯಲ್ಲಿ ಒಮ್ಮೆ ಅಥವಾ 4 ಪ್ರಹಾರಗಳಲ್ಲಿ ಪೂಜೆ ಸಲ್ಲಿಸುವ ಪದ್ಧತಿ ಇದೆ. ನಿಶ್ಚಿತ ಕಾಲದಲ್ಲಿ ಶಿವಪೂಜೆ ಮಾಡಿದರೆ ವಿಶೇಷ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಬೆಳಗಿನ ನಿತ್ಯ ಕರ್ಮಗಳನ್ನು ಪೂರ್ಣಗೊಳಿಸಿದ ನಂತರ ಉಪವಾಸವನ್ನು ಮುರಿಯಬೇಕು. ನಿಗದಿತ ಸಮಯದಲ್ಲಿ ಉಪವಾಸ ಮುರಿಯುವುದರಿಂದ ಆಧ್ಯಾತ್ಮಿಕ ಲಾಭ ಸಿಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಮಹಾಶಿವರಾತ್ರಿ ಕೇವಲ ಒಂದು ಹಬ್ಬವಲ್ಲ, ಅದು ಆತ್ಮ ಜಾಗರಣೆಯ ದಿವ್ಯ ಅವಕಾಶ. ಈ ಪವಿತ್ರ ರಾತ್ರಿ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಜಪಿಸಿದರೆ ಶಿವನ ಅನುಗ್ರಹ ಖಂಡಿತವಾಗಿ ಲಭಿಸುತ್ತದೆ ಎಂಬ ನಂಬಿಕೆ ಇದೆ.
ಈ ಮಹಾಶಿವರಾತ್ರಿ ನಿಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಪ್ರಾರ್ಥಿಸೋಣ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಇತರ ಶಿವಭಕ್ತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.